ಇನ್ನು ಸಾಕಷ್ಟು ಗೊಂದಲ ಅನುಮಾನಗಳ ನಡುವೆ ಹನೂರು ಎನ್ಕೌಂಟರ್ ಕುರಿತು ತನಿಖೆಗೆ ಆದೇಶ ಮಾಡಲಾಗಿದೆ. ಎನ್ಕೌಂಟರ್ನ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕೆ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ತನಿಖೆಗೆ ಆದೇಶ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಹನೂರು ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಮಾಡಲಾಗಿದೆ. ಹನೂರು ಎನ್ಕೌಂಟರ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯ ಬಳಿಕ ಸತ್ಯ ತಿಳಿಯುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತೆ. ತನಿಖೆಯ ಬಳಿಕ ಸತ್ಯ ಏನು ಅಂತ ತಿಳಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹನೂರು ಎನ್ಕೌಂಟರ್ ಬಗ್ಗೆ ಸಾಕಷ್ಟು ಗೊಂದಲ ಅನುಮಾನಗಳು ಸೃಷ್ಟಿಯಾಗಿದೆ. ಕುಟುಂಬಸ್ಥರು ಇದು ನಕಲಿ ಎನ್ಕೌಂಟರ್ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಈಗ ಈ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಪ್ಪಿದೆ. ಮ್ಯಾಜಿಸ್ಟ್ರೇಟ್ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಇವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಇಬ್ಬರನ್ನ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಸಾವು ಒಪ್ಪಿದೆ. ಮಿಕ್ಕಿದವನ್ನೆಲ್ಲ ವಶಕ್ಕೆ ಇಟ್ಕೊಂಡಿದ್ದಾರೆ. ಆ ಏನು ಒಂದು ಶಿಶುಯ ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನರಿಗೆ ಗಮನವನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.